ನಮಸ್ತೆ, ನನ್ನ ಚಾನೆಲ್ ಅಲ್ಲಿ ನಾನು ಸುಮಾರು ರೀತಿ ಅಕ್ಕಿ ರೊಟ್ಟಿಯನ್ನು ತೋರಿಸಿದ್ದೀನಿ. ಬನ್ನಿ ಇವತ್ತು ನಾನು ಪಿಟ್ ರೊಟ್ಟಿಯಿಂದ ಮಾಡುವ ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಅಂದ್ರೆ ನೋಡೋಣ ಇದಕ್ಕಾಗಿ ಏನೇನ್ ಬೇಕಂತ. ಇದಕ್ಕಾಗಿ ಒಂದು ಪಾತ್ರೆಯಲ್ಲಿ ನಾನು 1 ಕಪ್ ಅಷ್ಟು ಅಕ್ಕಿ ಹಿಟ್ಟು, 1/4 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಗೂ ಅರ್ಧ ಕಪ್ ಅಷ್ಟು ತುರಿದಿರುವ ಬೀಟ್ರೂಟ್, ನಂತರ ಹುರಿದಿರುವ ಕಡಲೆ ಬೀಜದ ಪುಡಿ, ಮತ್ತೆ ಸಣ್ಣ ಹೆಚ್ಚಿರುವ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ, ಸ್ವಲ್ಪ ಸಣ್ಣ ಹೆಚ್ಚಿರುವ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದನ್ನೊಂದು ಸರ್ತಿ ಸರಿಯಾಗಿ ಕಲಿಸ್ಕೊಂಡ್ಬಿಡಿ. ಬೀಟ್ರೂಟ್ ಅಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಇರುತ್ತೆ, ಅದನ್ನ ನೋಡ್ಕೊಂಡು ನೀವು ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ಬಿಡಿ ಈ ರೀತಿಯಾಗಿ. ಆಮೇಲೆ ಇದನ್ನ ಸುಮಾರು ಅರ್ಧ ಗಂಟೆವರೆಗೂ ನೆನೆಯಲ್ಲಿ ಬಿಟ್ಬಿಡಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೆನೆಯಲ್ಲಿ ಬಿಟ್ಬಿಡಿ. ನೋಡಿ, ಈಗ ನಮ್ದು ಹಿಟ್ಟು 1 ಗಂಟೆವರೆಗೂ ನೆಂದಾಗಿದೆ. ಹಿಟ್ಟು ನೆಂದಾದ್ಮೇಲೆ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಇದನ್ನ ನೀವು ಪ್ಲಾಸ್ಟಿಕ್ ಶೀಟು, ಬಾಳೆ ಎಲೆ ಅಥವಾ ಹೋಳಿಗೆ ಮಾಡೋ ಶೀಟ್ ಮೇಲೆ ಇದನ್ನ ತಟ್ಕೋಬಹುದು. ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ಹಾಕೊಂಡು ಇದನ್ನ ತೆಳುವಾಗಿ ತಟ್ಕೊಂಡ್ಬಿಡಿ. ಆಮೇಲೆ ಕಾದಿರೋ ಹೆಂಚಿನ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ನಾವು ಮಾಡಿರುವ ಅಕ್ಕಿ ರೊಟ್ಟಿಯನ್ನು ಹಾಕಿ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಇದನ್ನ ಸರಿಯಾಗಿ ಗರಿಗರಿಯಾಗಿ ಬೇಯಿಸ್ಕೊಂಡ್ಬಿಡಿ. ನೋಡಿ, ನಮ್ದೀಗ ಬೀಟ್ರೂಟ್ ಅಕ್ಕಿ ರೊಟ್ಟಿ ತಯಾರಾಯ್ತು. ಇದನ್ನ ನೀವು ಕೊಬ್ಬರಿ ಚಟ್ನಿ ಜೊತೆ ಅಥವಾ ಮೊಸರು ಜೊತೆಗೂ ಸರ್ವ್ ಮಾಡಬಹುದು. ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.